ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ಸ್ವಾಗತ. ನಾನಿವತ್ತು ಬೆಳಗ್ಗೆ 6:30ಗೆ ಇದ್ದಿದ್ದೆ. ನೈಟ್ ಏನು ಕೆಲಸ ಮಾಡ್ಕೊಂಡಿರಲಿಲ್ಲ, ಪಾಪು ಲೇಟಾಗಿ ಮಲಗಿದ್ಲು ಅಂತ. ಈಗ ಎದ್ದು ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕಿದ್ದೀನಿ ಅಷ್ಟೇ. ಮನೆ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಈಗ ನಮ್ಮ ಮನೆಯವರು 8:15ಗೆ ಬರ್ತಾರೆ. ಅಷ್ಟರೊಳಗೆ ನೀರೊಲೆಗೆ ಉರಿ ಹಾಕಿದ್ದೆ ಸ್ನಾನ ಮಾಡೋಣ ಅಂತ ಹೇಳಿ. ಈಗ ನೀರು ಕಾಯೋದ್ರೊಳಗೆ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ತಿಂಡಿಗೆ ಇವತ್ತು ಟೊಮೊಟೊ ಬಾತನ್ನ ಮಾಡ್ತಾಯಿದ್ದೀನಿ. ಹಾಗಾಗಿ ಮೀಡಿಯಮ್ ಸೈಜ್ದು 2 ಟೊಮೊಟೊ ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, 4 ಹಸಿಮೆಣ್ಸಿಕಾಯಿ ತೊಗೊಂಡು ಕಟ್ ಮಾಡ್ಕೊಳ್ತೀನಿ. ಈಗ ನಮ್ಮ ಮನೆಯವರು 8:15ಗೆ ಬಂದುಬಿಡ್ತಾರೆ. ಹಾಗಾಗಿ ತಿಂಡಿನ ಬೇಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರೈಸ್ ಐಟಮ್ ಆದರೆ ಬೇಗ ರೆಡಿ ಆಗುತ್ತೆ, ರೊಟ್ಟಿ ಚಪಾತಿ ಆದರೆ ತುಂಬ ಲೇಟ್ ಆಗುತ್ತೆ. ಇವತ್ತೆಲ್ಲೋ ಹೋಗೋದಿದೆ, ಹೇಳ್ತೀನಿ ಫ್ರೆಂಡ್ಸ್ ವಿಡಿಯೋದಲ್ಲಿ. ಕುಕ್ಕರ್ನ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಸೊ ಈಗ ಡಬ್ಬಕ್ಕೆ ಸುರಿದಿಲ್ಲ ನಾನು ಎಣ್ಣೆನ. ಈಗ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಕಾಯೋಕ್ಕೆ ಬಿಟ್ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಕೊಂಡು ಸಿಡಿಯೋ ತನಕ ಬಿಡಬೇಕು. ಏನೂ ಇಲ್ದೇ ಸಾಂಬಾರು ಸೊಪ್ಪು, ಪುದೀನ ಸೊಪ್ಪು ಇವೇನೂ ಇಲ್ದೇ ಖಾಲಿ ಪಲಾವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಹೇಗಿರುತ್ತೆ ಅಂತ. ಈಗ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಈರುಳ್ಳಿನೂ ಹಾಕ್ಕೊಂಡ್ಬಿಡ್ತೀನಿ ಜೊತೆಗೇ. ಈರುಳ್ಳಿ, ಮೆಣಸಿಕಾಯಿ, ಟೊಮೊಟೊನ ಲಾಸ್ಟಿಗೆ ಹಾಕೋಣ. ಇದು ಡೀಪ್ ಫ್ರೈ ಆಗಲಿ, ಒಂಚೂರು ಕಲರ್ ಚೇಂಜ್ ಆದಮೇಲೆ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಈಗ ಇದ್ರ ಜೊತೆಗೆ ಚಕ್ಕೆ ಲವಂಗ ಹಾಕಿದ್ರೆ ಎಣ್ಣೆಲೇ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ನಾನೇನು ಮಾಡ್ತೀನಿ ಅಂದರೆ ಈರುಳ್ಳಿ ಜೊತೆನೇ ಹಾಕಿದ್ರೆ ಇನ್ನೂ ಚೆನ್ನಾಗಿ ಫ್ಲೇವರ್ ಇರುತ್ತೆ ಅಂತೇಳಿ ಈರುಳ್ಳಿ ಜೊತೆನೇ ಹಾಕ್ಬಿಡ್ತೀನಿ. ಚೆನ್ನಾಗಿ ತಿರುಗಿಸ್ಕೊಂಡು ಅದು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರಬೇಕು, ಇಲ್ಲಾಂದ್ರೆ ಹೊತ್ತಿದ್ರೂ ಚೆನ್ನಾಗಿರಲ್ಲ. ಹಾಗಾಗಿ ಈಗ ಮೆಣಸು ಒಂದು 2 ಕಾಳು ಮೆಣಸು ಹಾಕ್ತಾಯಿದ್ದೀನಿ. ಯಾಕಂದರೆ ಮೆಣಸಿಕಾಯಿನೂ ಹಾಕಿದ್ದೀನಿ, ಖಾರದ ಪುಡಿನೂ ಒಂದು ಸ್ವಲ್ಪ ಹಾಕಬೇಕು. ಹಾಗಾಗಿ ಈಗ ಈರುಳ್ಳಿ ಎಲ್ಲ ಬೇಯಲಿ ಅಂತ ಹೇಳಿ ಉಪ್ಪನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಟೊಮೊಟೊನೂ ಹಾಕ್ಕೊಂಬಿಡೋಣ. ಸ್ವಲ್ಪ ಕಲರ್ ಚೇಂಜ್ ಆದಂಗೆ ಅನ್ನಿಸ್ತು, ಹಾಗಾಗಿ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಉಪ್ಪು ಫಸ್ಟೇ ಹಾಕಿದ್ದೀನಲ್ವ, ಹಾಗಾಗಿ ಈಗ ಹಾಕ್ಕೊಳ್ಳೋಣ. ಆಮೇಲಿಂದ ನೀರು ಹಾಕಿದ್ಮೇಲೆ ಹಾಕ್ತೀನಿ. ಈಗ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ತೀನಿ ಫ್ರೆಂಡ್ಸ್. ಈಗ ಅರಿಶಿಣ ಪುಡಿನ ಆ್ಯಡ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಕೈ ಆಡಿಸ್ತಾನೆ ಇರ್ತೀನಿ, ಇಲ್ಲಾಂದರೆ ಟೊಮೊಟೊ ಸಾಫ್ಟ್ ಆಗಿರುತ್ತಲ್ಲ ತಳ ಹೊತ್ಬಿಡುತ್ತೆ ಅಂತ. ಈಗ ಒಂದು 2-3 ಸರಿ ತೊಳೆದು ಇಟ್ಕೊಂಡಿದ್ದೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. 1 ಲೋಟ ಅಕ್ಕಿ ತೊಗೊಂಡಿದ್ದೆ ನಾನು. ನಾವು ಅವ್ರು ಜಾಸ್ತಿ ತಿನ್ನಲ್ಲ, ಸೊ ಅವ್ರಿಗಿನ್ನ ಸ್ವಲ್ಪ ಜಾಸ್ತಿ ನಾನು ಊಟ ತಿಂತೀನಿ. ಹಾಗಾಗಿ 1 ಲೋಟ ಅಕ್ಕಿ ಹಾಕ್ಕೊಂಡ್ರೆ ಇಬ್ಬರಿಗೂ ಸಾಲುತ್ತೆ. ಪಾಪುಗೂ ತಿನ್ನಿಸ್ತೀನಿ ಅದರಲ್ಲೇ. ಈಗ ಸ್ವಲ್ಪ ಸಾಂಬಾರು ಪುಡಿ, ಖಾರದ ಪುಡಿ ಒಂದು ಕಾಲು ಸ್ಪೂನಷ್ಟು, ಮೆಣಸು ಹಾಕಿದ್ದೀನಿ, ಮೆಣಸಿನ್ಕಾಯಿ ಹಾಕಿದ್ದೀನಿ, ಹಾಗಾಗಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಉಪ್ಪು ಖಾರ ಎಲ್ಲ ಹೇಗಾಗಿದೆ ಅಂತ ಹೇಳಿ ಒಂದ್ಸರಿ ಟೇಸ್ಟ್ ನೋಡೋಣ. ಇನ್ನೊಂದು ಸ್ವಲ್ಪ ಏನಾದರೂ ಉಪ್ಪು ಕಮ್ಮಿ ಆಗಿದರೆ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಟೇಸ್ಟ್ ನೋಡಿದೆ, ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು, ಹಾಗಾಗಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಹೊತ್ತು ಬಿಡೋಣ ಹಾಗೆ. ಈಗ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದೇ ವಿಷಿಲ್ ಸಾಕು ಫ್ರೆಂಡ್ಸ್. ನಾವು ಮನೆ ಅಕ್ಕಿ ಯೂಸ್ ಮಾಡೋದ್ರಿಂದ ಒಂದೇ ವಿಷಿಲ್ಲಿಗೆ ಅಕ್ಕಿ ಬೆಂದೋಗಿರುತ್ತೆ ಚೆನ್ನಾಗಿ. ಅಷ್ಟೊತ್ತಿಗೆ ನನ್ನ ಮಗಳು ಎದ್ಲು, ಹಾಗಾಗಿ ಅವಳನ್ನ ಮೇಲೆ ಕೂರಿಸ್ಕೊಂಡು ನಾನು ಮಾತಾಡ್ತಾ ಇದ್ದೆ ಅವಳ ಜೊತೆ. ಹೆಂಗೆ ಆ್ಯಕ್ಷನ್ ಮಾಡ್ತಾಳೆ ನೋಡಿ ಫ್ರೆಂಡ್ಸ್. ಅಷ್ಟೊತ್ತಿಗೆ ಕುಕ್ಕರು ವಿಜಿಲ್ ಆಯಿತು. 10 ನಿಮಿಷ ಬಿಟ್ಬಿಟ್ಟು ಕುಕ್ಕರ್ ವಿಜಿಲ್ ಆರಿತ್ತು, ಹಾಗಾಗಿ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ. ಮಸಾಲೆ ಕಮ್ಮಿ ಹಾಕಿ ತಿಂದ್ರೇ ಚೆಂದ ಫ್ರೆಂಡ್ಸ್, ಮಸಾಲೆ ಜಾಸ್ತಿ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ನೋಡಿ ಎಷ್ಟು ಉದುರಾಗಿ ಬಂದಿದೆ ಅಂತ. ನಮ್ಮನೆಯವ್ರಿಗೂ ಅಷ್ಟೇ, ಮಸಾಲೆ ಕಮ್ಮಿ ಇದ್ರೇ ಇಷ್ಟಪಟ್ಟು ತಿಂತಾರೆ. ಜಾಸ್ತಿ ಇದೇನು ಹಿಂಗೆ ಮಾಡಿದೀಯಾ ಅಂತ ಕೇಳ್ತಾರೆ. ಹಾಗಾಗಿ ಕಮ್ಮಿನೇ ಹಾಕಿ ಮಾಡಿರ್ತೀನಿ ನಾನು ಯಾವಾಗ್ಲೂ ಅಷ್ಟೇ. ಇರೋದ್ರಲ್ಲಿ ಮಾಡ್ಕೊಂಡು ತಿನ್ನಬೇಕು ಫ್ರೆಂಡ್ಸ್, ಯಾವಾಗಲೂ ಅಷ್ಟೇ.
ನೋಡಿ ಹೇಗೆ ಬಂದಿದೆ ಅಂತ ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ಟೈಮ್ ಇತ್ತಲ್ಲ, ಹಾಗೆ ಈ ಕಡೆ ಪಾತ್ರೆನೂ ತೊಳ್ಕೊಂಡ್ಬಿಡ್ತಾ ಇದ್ದೀನಿ. ಯಾಕಂದರೆ ಮಧ್ಯಾಹ್ನಕ್ಕೆ ಇಟ್ಬಿಟ್ಟು ಹೋದರೆ ಪಾತ್ರೆನ ತೊಳೆಯೋಕೆ ಮೂಡೇ ಇರಲ್ಲ, ಸುಸ್ತಾಗಿ ಬಂದಿರ್ತೀನಿ. ಹಾಗಾಗಿ ಈಗಲೇ ತೊಳ್ಕೊಂಡು ಇಟ್ಕೊಂಡ್ರೆ ನನಗೆ ಈಸಿ. ಹಾಗಾಗಿ ಪಾತ್ರೆ ಎಲ್ಲನೂ ತೊಳ್ಕೊಂಡಿದ್ದಾದ್ಮೇಲೆ ಹೇಗೆ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಮನೇನ. ಹಿಂಗಿದ್ರೇ ಫ್ರೆಂಡ್ಸ್ ಮನೆ ನೆಮ್ಮದಿಯಾಗಿರ್ಬೋದು, ಏನೋ ಒಂಥರ ಖುಷಿ ಇರುತ್ತೆ. ಯಾವಾಗಲೂ ಮೆಸ್ಸಿ ಥರನೇ ಇದ್ದರೆ ಏನೋ ಮನ್ಸಿಗೆ ನೆಮ್ಮದಿ ಇಲ್ಲ ಅನ್ನೋ ಥರ ಇರುತ್ತೆ. ಸೊ ಈಗ ಪಲಾವು ರೆಡಿಯಾಗಿತ್ತಲ್ಲ, ಪಲಾವ್ನ ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅಲ್ಲೇ ತಿನ್ನೋಣ ಅಂತ ಹೇಳಿ, ನಮ್ಮ ಮನೆಯವರು ತಿಂಡಿ ತಿನ್ನಂಗಿರಲಿಲ್ಲ, ಹಾಗಾಗಿ 2 ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. 1 ಬಾಕ್ಸ್ ಅವರಿಗೆ, 1 ಬಾಕ್ಸ್ ನನಗೆ. ಪಾಪುಗೆ 1 ಪ್ಲೇಟ್ ತೊಗೊಳ್ತೀನಿ, ಅದರಲ್ಲೇ ಹಾಕ್ಕೊಂಡು ತಿನ್ಸೋಣ ಅಂತ ಹೇಳಿ. ಈಗ ಸ್ನಾನ ಮಾಡ್ಕೊಂಡು ಬಂದಮೇಲೆ ನೀಟಾಗಿ ಪೂಜೆ ಮಾಡಿದೆ ಫ್ರೆಂಡ್ಸ್. ಈಗ ವೆಯ್ಟ್ ಲಾಸ್ ಜ್ಯೂಸನ್ನ ಮಾಡಿದ್ದೆ ಫ್ರೆಂಡ್ಸ್, ಹಾಗಾಗಿ ಕುಡಿಕೊಂಡು ಹೋಗೋಣ ಅಂತ ಹೇಳಿ ರೆಡಿ ಆದ್ವಿ. ಈಗ ಎಕ್ಸ್ರೇ ಮಾಡಿಸೋಣ ಅಂತ ಹೇಳಿ ಹೋಗಿದ್ವಿ. ನಮ್ಮ ಮನೆಯವರು ಯಾಕೋ ತುಂಬ ದಿನದಿಂದ ಹೊಟ್ಟೆ ನೋವು ಅಂತ ಇದ್ದರು, ಹಾಗಾಗಿ ಡಾಕ್ಟ್ರಿಗೆ ತೋರಿಸಿದ್ವಲ್ಲ, ಡಾಕ್ಟ್ರು ಹೇಳಿದ್ರು ಎಕ್ಸ್ರೇ ಮಾಡಿಸಿ ಅಂತ. ಪಾರ್ಕಿಗೆ ಹೋಗಿ ತಿಂಡಿ ತಿಂದು ಈಗ ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆಮೇಲೆ ಮಧ್ಯಾಹ್ನ ಮೊಸರಿತ್ತು, ಅದನ್ನೇ ಊಟ ಮಾಡ್ಕೊಂಡ್ವಿ. ಈಗ ನಾನು ಉಪ್ಪಿನಕಾಯಿ ರೆಸಿಪಿನ ತೋರಿಸ್ತಾ ಇದ್ದೀನಿ. 1 ಹಿಡಿ ಬೆಳ್ಳುಳ್ಳಿ, ಜೀರಿಗೆ, ಖಾರದ ಪುಡಿನ ಹಾಕ್ಕೊಂಡು ನೀರು ಹಾಕ್ಕೊಳ್ಬೇಕು. ಆಮೇಲೆ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದಾದ್ಮೇಲೆ ಕಾಯಕ್ಕೆ ಇಟ್ಕೊಂಡಿದ್ದಾದ್ಮೇಲೆ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಆಮೇಲೆ ರುಬ್ಕೊಂಡಿರೋವಂಥ ಮಸಾಲೆನೂ ಹಾಕಬೇಕು. ಚೆನ್ನಾಗಿ ಅದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗೆ ಮಾಡ್ಕೊಳ್ತೀನಿ ಇದೇ ಥರ ಯಾವಾಗಲೂ. ಸೊ ನಮ್ಮಮ್ಮ ಊರಿಂದ ತಂದುಕೊಟ್ಟಿರೋ ಅಂಥ ದಗ್ಗಿಳ್ಳಿಕಾಯಿ ಅಂತಾರೆ ಇದನ್ನ. ಸೊ ನಿಮ್ಮ ಕಡೆ ಏನಂತಾರೆ ಅಂತ ಗೊತ್ತಿಲ್ಲ. ಅದನ್ನು ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ. ಸೊ ನಮ್ಮ ಮನೆಯವರಿಗೂ ಕೊಟ್ಟು ಕಳಿಸ್ಬೇಕು ಅಂತ ಹೇಳಿ ಹಾಕಿದೆ. ಎಣ್ಣೆ ಚೆನ್ನಾಗಿ ಕಾಯ್ದ್ಮೇಲೆ ನೋಡಿ, ಈಗ ಮಸಾಲೆ ಹಾಕ್ಕೊಂಡೆ. ನುಣ್ಣಗೆ ರುಬ್ಕೊಂಡ್ರೆ ಸಾಕು. ಈಗ ಚೆನ್ನಾಗಿ ಅದು ಕಲರ್ ಚೇಂಜ್ ಆಗೋವರೆಗೂ ತಿರುಗ್ತಾ ಮೇಲೆ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ತಿರುಗಬೇಕು. ಈಗ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಎಣ್ಣೆ ಮೇಲೆ ಬಂದಿದೆ. ಈಗ ಮಸಾಲೆನೂ ಚೆನ್ನಾಗಿ ಕುದ್ದಿದೆ, ಘಮ ಘಮ ಅಂತ ಇದೆ ಫ್ರೆಂಡ್ಸ್. ನೋಡಿ ಇದೇ ಕಾಯಿ, ಉಪ್ಪನ್ನ ಫಸ್ಟ್ ಹಾಕಿ 1 ಡೇ ನೆನೆಸಿಟ್ಕೊಂಡಿದ್ದೆ. ಚೆನ್ನಾಗಿ ಸಾಫ್ಟ್ ಆಗಿತ್ತು, ಹಾಗಾಗಿ ಮಸಾಲೆ ರೆಡಿ ಮಾಡಿಕೊಂಡು ಈಗ ಅದು ಮಸಾಲೆ ಆರಿದ ಮೇಲೆ ಈಗ ಹಾಕ್ತಾಯಿದ್ದೀನಿ. ಬಾಕ್ಸಿಗೆ ಹಾಕ್ಕೊಂಡೆ, ಅದರಲ್ಲೇ ಹಾಕಿ ಕುಲ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಈಗೆಲ್ಲ ಪೂರ್ತಿ ಮಿಕ್ಸ್ ಮಾಡಾಯಿತು. ಇದನ್ನು ಈಗ ಫ್ರಿಜ್ಜಿಗೆ ಇಡ್ತೀನಿ. 2 ಡೇಸ್ ಇಟ್ಟರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆಗೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಬಾಯ್.